ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳದು ಟಾಪ್ 100 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೇರ್ಮನ್ ಆಫ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯ್. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಪಿ ಡಿ ವಾಘೇಲಾ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಪಿ ಡಿ ವಾಘೇಲಾ ಅವರನ್ನು ನೇಮಿಸಲಾಗಿದೆ. TRAI ಇದು ಫುಲ್ ಫಾರ್ಮ್ ಸ್ನೇಹಿತರೆ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದು ಸ್ಥಾಪನೆ 20th ಫೆಬ್ರವರಿ 1997ನಲ್ಲಿ ಆಗಿದೆ. ಅಂಡ್ ಟ್ರಾಯ್ದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. GS ಅಮೂರ್, ಹೂ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ, ವಾಸ್ ಅ ರಿನೌಂಡ್ ಡ್ಯಾಶ್. ಇತ್ತೀಚೆಗೆ ನಿಧನರಾದ GS ಅಮೂರ್ ಪ್ರಸಿದ್ಧ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಆಥರ್. ಕನ್ನಡ ಆಥರ್ ಮತ್ತು ಹಿರಿಯ ವಿಮರ್ಶಕ ಡಾಕ್ಟರ್ GS ಅಮೂರ್ ಅವರು ತಮ್ಮ 95ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದರು. ಅಂಡ್ ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಭಾರತೀಯ ಭಾಷಾ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅಂಡ್ GS ಅಮೂರ್ ಅವರು ಬೊಮ್ಮನಹಳ್ಳಿ, ಧಾರವಾಡನಲ್ಲಿ ಜನಿಸಿದರು. ಹೂ ಹ್ಯಾಸ್ ಬಿನ್ ಆನರ್ಡ್ ವಿತ್ SDG ಸ್ಪೆಷಲ್ ಹ್ಯುಮ್ಯಾನಿಟೇರಿಯನ್ ಆಕ್ಷನ್ ಅವಾರ್ಡ್ ಬೈ UNDP. ಯಾರು? UNDP ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದಿಂದ SDG ವಿಶೇಷ ಮಾನವೀಯ ಕ್ರಿಯಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಸೋನು ಸೂದ್. ಬಾಲಿವುಡ್ ಆಕ್ಟರ್ ಸೋನು ಸೂದ್ ಅವರು UNDP ಇಂದ ಸ್ಪೆಷಲ್ ಹ್ಯುಮ್ಯಾನಿಟೇರಿಯನ್ ಆಕ್ಷನ್ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಹೂ ಹ್ಯಾಸ್ ಟಾಪ್ ಹುರೂನ್ ಇಂಡಿಯಾ ರಿಚ್ ಲಿಸ್ಟ್ 2020. ಹುರೂನ್ ಇಂಡಿಯಾ ಶ್ರೀಮಂತ ಪಟ್ಟಿ 2020ರಲ್ಲಿ ಯಾರು ಅಗ್ರಸ್ಥಾನ ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮುಖೇಶ್ ಅಂಬಾನಿ. ಹುರೂನ್ ಇಂಡಿಯಾ ರಿಚ್ ಲಿಸ್ಟ್ 2020ರಲ್ಲಿ ಮುಖೇಶ್ ಅಂಬಾನಿ ಅವರು ಅಗ್ರಸ್ಥಾನ ಪಡೆದಿದ್ದಾರೆ. ಅಂಡ್ ಫ್ರೆಂಡ್ಸ್, ಈ ಲಿಸ್ಟಲ್ಲಿ ಹಿಂದೂಜಾ ಸಹೋದರರು, ಹಿಂದೂಜಾ ಬ್ರದರ್ಸ್ 2ನೇ ಸ್ಥಾನದಲ್ಲಿದ್ದಾರೆ. ಅಂಡ್ HCLನ ಶಿವ್ ನಡಾರ್ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಹೂ ಇಸ್ ಅಪಾಯಿಂಟೆಡ್ ಆಸ್ ದ ಚೇರ್ಪರ್ಸನ್ ಆಫ್ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಗವರ್ನಿಂಗ್ ಕೌನ್ಸಿಲ್. ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಶೇಖರ್ ಕಪೂರ್. ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಗವರ್ನಿಂಗ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಶೇಖರ್ ಕಪೂರ್ ಅವರು ನೇಮಕಗೊಂಡಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಜನರಲ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಸುರ್ಜಿತ್ ಸಿಂಗ್ ದೇಸ್ವಾಲ್. SS ದೇಸ್ವಾಲ್. NSGಯ ಮಹಾನಿರ್ದೇಶಕರಾಗಿ SS ದೇಸ್ವಾಲ್ ಅವರನ್ನು ನೇಮಿಸಲಾಗಿದೆ. ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಮಿಂಟ್ರಾ ಬ್ಯೂಟಿ ಸೆಗ್ಮೆಂಟ್. ಮಿಂಟ್ರಾ ಬ್ಯೂಟಿ ಸೆಗ್ಮೆಂಟ್ ವಿಭಾಗದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ದಿಶಾ ಪಾಟ್ನಿ. ಮಿಂಟ್ರಾ ಬ್ಯೂಟಿ ಸೆಗ್ಮೆಂಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ದಿಶಾ ಪಾಟ್ನಿ ಅವರನ್ನು ನೇಮಿಸಲಾಗಿದೆ. ವಾರ್ಷಿಕವಾಗಿ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಕಾಫಿ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅಕ್ಟೋಬರ್ 1. ಪ್ರತಿ ವರ್ಷ ಅಕ್ಟೋಬರ್ 1ರಂದು ಇಂಟರ್ನ್ಯಾಷನಲ್ ಕಾಫಿ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಅಂತಾರಾಷ್ಟ್ರೀಯ ಕಾಫಿ ಸಂಸ್ಥೆ ಮಿಲಾನ್ನಲ್ಲಿ 2015ರಲ್ಲಿ ಮೊದಲ ವಿಶ್ವ ಕಾಫಿ ದಿನವನ್ನು ಆಯೋಜಿಸಿ ಪ್ರಾರಂಭಿಸಿತು. ಸಣ್ಣ ಉದ್ಯಮಗಳನ್ನು ಬೆಂಬಲಿಸಲು ಸಹಾಯ ಮಾಡಲು ಭಾರತದಲ್ಲಿ ಮೇಕ್ ಸ್ಮಾಲ್ ಸ್ಟ್ರಾಂಗ್ ಅಭಿಯಾನವನ್ನು ಪ್ರಾರಂಭಿಸಿದ ಕಂಪನಿ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಗೂಗಲ್. ಗೂಗಲ್ ಇಂಡಿಯಾ ಸಣ್ಣ ಉದ್ಯಮಗಳನ್ನು ಬೆಂಬಲಿಸಲು ಮತ್ತು ಗ್ರಾಹಕರ ಬೆಂಬಲದ ಮೂಲಕ ಬೇಡಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಸಲುವಾಗಿ ತನ್ನ ಇನಿಷಿಯೇಟಿವ್ ಮೇಕ್ ಸ್ಮಾಲ್ ಸ್ಟ್ರಾಂಗ್ ಅನ್ನು ಪ್ರಾರಂಭಿಸಿದೆ. ಗೂಗಲ್ ಬಗ್ಗೆ ನೋಡೋದು ಸ್ನೇಹಿತರೆ, ಗೂಗಲ್ದು ಪ್ರಸ್ತುತ CEO ಸುಂದರ್ ಪಿಚಾಯ್ ಅಂಡ್ ಗೂಗಲ್ದು ಫೌಂಡರ್ಸ್ ಲ್ಯಾರಿ ಪೇಜ್ ಅಂಡ್ ಸರ್ಜರಿ ಬ್ರಿನ್. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2020ರ ಸಂದರ್ಭದಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಾರಂಭಿಸಿದ ಅಪ್ಲಿಕೇಶನ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಸಾತಿ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2020ರ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಸಾತಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. ಸಾತಿದು ಫುಲ್ ಫಾರ್ಮ್ ಸ್ನೇಹಿತರೆ ಸಿಸ್ಟಮ್ ಅಸೆಸ್ಮೆಂಟ್ ಅವೇರ್ನೆಸ್ ಅಂಡ್ ಟ್ರೈನಿಂಗ್ ಫಾರ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಅಂಡ್ ಪ್ರತಿ ವರ್ಷ
27 ಸೆಪ್ಟೆಂಬರ್ ರಂದು ಇಂಟರ್ನ್ಯಾಷನಲ್ ಟೂರಿಸಂ ಡೇ ಅನ್ನು ಆಚರಿಸಲಾಗುತ್ತದೆ. ಆ್ಯಂಡ್ 2020ರ ವರ್ಲ್ಡ್ ಟೂರಿಸಂ ಡೇದು ಥೀಮ್ ಟೂರಿಸಂ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಆ್ಯಂಡ್ ಭಾರತದ ಟೂರಿಸಂ ಮಿನಿಸ್ಟರ್ ಸ್ನೇಹಿತರೆ ಪ್ರಹ್ಲಾದ್ ಸಿಂಗ್ ಪಟೇಲ್. ಗುಜರಾತ್ ಸರ್ಕಾರ ಇತ್ತೀಚೆಗೆ ನೀರಿನ ವಲಯದಲ್ಲಿ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡೆನ್ಮಾರ್ಕ್. ಗುಜರಾತ್ ಸರ್ಕಾರವು ನೀರಿನ ಕ್ಷೇತ್ರದಲ್ಲಿ ಡೆನ್ಮಾರ್ಕ್ ಸರ್ಕಾರದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆ್ಯಂಡ್ ಟೆಕ್ನಾಲಜಿ ತಂತ್ರಜ್ಞಾನ ವಿನಿಮಯ, ತರಬೇತಿ, ಸಾಮರ್ಥ್ಯ ವೃದ್ಧಿ, ಜ್ಞಾನ ವಿನಿಮಯ, ನೀರು ಸರಬರಾಜಿನಲ್ಲಿ ಸಹಕಾರ, ತ್ಯಾಜ್ಯ ನೀರಿನ ಸಂಸ್ಕರಣಾ ಮರುಬಳಕೆ ಮತ್ತು ನೀರಿನ ನಿರ್ವಹಣೆಗಾಗಿ ಈ ಒಪ್ಪಂದವು ಅನುಕೂಲವಾಗಲಿದೆ. ಡೆನ್ಮಾರ್ಕ್ ಬಗ್ಗೆ ನೋಡೋದು ಸ್ನೇಹಿತರೆ, ಡೆನ್ಮಾರ್ಕ್ದು ಕ್ಯಾಪಿಟಲ್ ಕೋಪನ್ ಹೇಗನ್. ಆ್ಯಂಡ್ ಡೆನ್ಮಾರ್ಕ್ದು ಕರೆನ್ಸಿ ಡ್ಯಾನಿಶ್ ಕ್ರೋನ್. ಗುಜರಾತ್ ಬಗ್ಗೆ ನೋಡೋದು ಸ್ನೇಹಿತರೆ, ಗುಜರಾತ್ದು ಮುಖ್ಯಮಂತ್ರಿ ವಿಜಯ್ ರೂಪಾನಿ. ಆ್ಯಂಡ್ ಗುಜರಾತ್ ಗವರ್ನರ್ ಆಚಾರ್ಯ ದೇವ್ ವ್ರತ್. ವೆನ್ ಈಸ್ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಅಬ್ಸರ್ವ್ಡ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 2 ಅಕ್ಟೋಬರ್. ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆಯಂದು ಪ್ರತಿ ವರ್ಷ ಅಕ್ಟೋಬರ್ 2ರಂದು ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಈ ದಿನವನ್ನು ಭಾರತದಲ್ಲಿ ಗಾಂಧಿ ಜಯಂತಿ ಎಂದು ಕರೆಯಲಾಗುತ್ತದೆ. ಆ್ಯಂಡ್ ಮಹಾತ್ಮ ಗಾಂಧಿಯವರು 1869ರ ಅಕ್ಟೋಬರ್ 2ರಂದು ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದರು. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ CFO, ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಫ್ SBI? SBIನ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಚರಣ್ಜಿತ್ ಸಿಂಗ್. SBIನ ಹೊಸ CFO, ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿ ಚರಣ್ಜಿತ್ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. SBI ಬಗ್ಗೆ ನೋಡೋದು ಸ್ನೇಹಿತರೆ, SBIದು ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. ಆ್ಯಂಡ್ SBIದು ಪ್ರಸ್ತುತ ಚೇರ್ಮನ್ ದಿನೇಶ್ ಕುಮಾರ್ ಖಾರಾ. ಸಂಶೋಧಕರು ಮತ್ತು ಶಿಕ್ಷಣ ತಜ್ಞರಿಗಾಗಿ PM ಮೋದಿ ಉದ್ಘಾಟಿಸಿದ ಜಾಗತಿಕ ವರ್ಚುವಲ್ ಶೃಂಗಸಭೆಯ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವೈಭವ್. ಅಕ್ಟೋಬರ್ 2ರಂದು ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸಂಶೋಧಕರು ಮತ್ತು ಶಿಕ್ಷಣ ತಜ್ಞರ ಜಾಗತಿಕ ವರ್ಚುವಲ್ ಶೃಂಗಸಭೆಯ ವೈಭವ್ ಶೃಂಗಸಭೆಯನ್ನು ಉದ್ಘಾಟಿಸಿದರು. ವೈಭವ್ದು ಫುಲ್ ಫಾರ್ಮ್ ಸ್ನೇಹಿತರೆ ವೈಶ್ವಿಕ್ ಭಾರತೀಯ ವೈಜ್ಞಾನಿಕ್. ಆ್ಯಂಡ್ ಭಾರತ ಮತ್ತು ಪ್ರಪಂಚದಿಂದ ವಿಜ್ಞಾನ ಮತ್ತು ನಾವೀನ್ಯತೆಯನ್ನು ಆಚರಿಸಲು ವೈಭವ್ ಶೃಂಗಸಭೆ 2020 ಆಯೋಜಿಸಲಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಈಸ್ ಸೆಲೆಬ್ರೇಟೆಡ್ ಆನ್ ಡ್ಯಾಶ್? ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 2 ಅಕ್ಟೋಬರ್. ಪ್ರತಿ ವರ್ಷ ಅಕ್ಟೋಬರ್ 2ರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಆಚರಿಸಲಾಗುತ್ತದೆ. ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಟೀಚರ್ಸ್ ಡೇ 2020? 2020ರ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ವಿಷಯವೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಟೀಚರ್ಸ್ ಲೀಡಿಂಗ್ ಇನ್ ಕ್ರೈಸಿಸ್ ರೀಇಮ್ಯಾಜಿನಿಂಗ್ ದ ಫ್ಯೂಚರ್. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ ಅಥವಾ ವಿಶ್ವ ಶಿಕ್ಷಕರ ದಿನವನ್ನು 1994ರಿಂದ ಪ್ರತಿ ವರ್ಷ ಅಕ್ಟೋಬರ್ 5ರಂದು ನಡೆಸಲಾಗುತ್ತದೆ. ಆ್ಯಂಡ್ 2020ರ ಇಂಟರ್ನ್ಯಾಷನಲ್ ಟೀಚರ್ಸ್ ಡೇದು ಥೀಮ್ ಟೀಚರ್ಸ್ ಲೀಡಿಂಗ್ ಇನ್ ಕ್ರೈಸಿಸ್ ರೀಇಮ್ಯಾಜಿನಿಂಗ್ ದ ಫ್ಯೂಚರ್. ಹೂ ಇಸ್ ದ ಆಥರ್ ಆಫ್ ದ ಬುಕ್ ಡಿಸ್ಕವರಿಂಗ್ ದ ಹೆರಿಟೇಜ್ ಆಫ್ ಅಸ್ಸಾಂ? ಡಿಸ್ಕವರಿಂಗ್ ದಿ ಹೆರಿಟೇಜ್ ಆಫ್ ಅಸ್ಸಾಂ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪದ್ಮಪಾನಿ ಬೋರಾ. ಆಥರ್ ಪದ್ಮಪಾನಿ ಬೋರಾ ಅವರು ಡಿಸ್ಕವರಿಂಗ್ ದ ಹೆರಿಟೇಜ್ ಆಫ್ ಅಸ್ಸಾಂ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ದ ಬೈಲ್ಯಾಟ್ರಲ್ ನೇವಿ ಎಕ್ಸರ್ಸೈಸ್ ಬೊಂಗೋ ಸಾಗರ್ ಅನ್ನು ಭಾರತೀಯ ನೌಕಾಪಡೆ ಮತ್ತು ಯಾವ ದೇಶದ ನೌಕಾಪಡೆಯೊಂದಿಗೆ ನಡೆಸಲಾಗುತ್ತಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಬಾಂಗ್ಲಾದೇಶ್. ಬೈಲ್ಯಾಟ್ರಲ್ ನೇವಿ ಎಕ್ಸರ್ಸೈಸ್ ಬೊಂಗೋ ಸಾಗರ್ ಅನ್ನು ಭಾರತೀಯ ನೌಕಾಪಡೆ ಮತ್ತು ಬಾಂಗ್ಲಾದೇಶ್ ನೌಕಾಪಡೆಯೊಂದಿಗೆ ನಡೆಸಲಾಗುತ್ತದೆ. ಡ್ಯಾಶ್ ಈಸ್ ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್? ಡ್ಯಾಶ್ ವಿಶ್ವದ ಅತಿ ಉದ್ದದ ಹೆದ್ದಾರಿ ಸುರಂಗವಾಗಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಟಲ್ ಟನಲ್. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಅಕ್ಟೋಬರ್ 3ರಂದು ಅಟಲ್ ಸುರಂಗವನ್ನು ಉದ್ಘಾಟಿಸಿದರು. ಆ್ಯಂಡ್ ಅಟಲ್ ಟನಲ್ ವಿಶ್ವದ ಉದ್ದದ ಹೆದ್ದಾರಿ ಸುರಂಗವಾಗಿದೆ. ಆ್ಯಂಡ್ ಈ ಸುರಂಗಕ್ಕೆ ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ಇಡಲಾಗಿದೆ. ಆ್ಯಂಡ್ BRO ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಟಲ್ ಸುರಂಗವನ್ನು ನಿರ್ಮಿಸಿದೆ. ಆ್ಯಂಡ್ ಈ ಸುರಂಗದ ಟೋಟಲ್ ಲೆಂತ್ 9.02 ಕಿಲೋಮೀಟರ್ಸ್. ಯಾವ ವಿಮಾನ ನಿಲ್ದಾಣವು ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವಾಗಿದೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಪುಡುಚೇರಿ ಏರ್ಪೋರ್ಟ್. ಪುಡುಚೇರಿ ಏರ್ಪೋರ್ಟ್ ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ಸೋಲಾರ್ ಪವರ್ಡ್ ವಿಮಾನ ನಿಲ್ದಾಣವಾಗಿದೆ. ಹೆಪಟೈಟಿಸ್ ಸಿ ವೈರಸ್ ಪತ್ತೆಗೆ ಮೆಡಿಸಿನ್ನಲ್ಲಿ ನೊಬೆಲ್ ಪ್ರಶಸ್ತಿ 2020 ಯಾರು ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾರ್ವೆ ಜೆ ಅಲ್ಟರ್, ಮೈಕಲ್ ಹೌಟನ್ ಅಂಡ್ ಚಾರ್ಲ್ಸ್ ರೈಸ್ ಅವರು ಹೆಪಟೈಟಿಸ್ ಸಿ ವೈರಸ್ ಪತ್ತೆಗೆ ಮೆಡಿಸಿನ್ನಲ್ಲಿ 2020 ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹೂ ಹ್ಯಾಸ್ ರಿಸೀವ್ಡ್ ನೊಬೆಲ್ ಪ್ರೈಸ್ 2020 ಇನ್ ಫಿಸಿಕ್ಸ್ ಫಾರ್ ಬ್ಲ್ಯಾಕ್ ಹೋಲ್ ರಿಸರ್ಚ್? ಬ್ಲ್ಯಾಕ್ ಹೋಲ್ ರಿಸರ್ಚ್ಗಾಗಿ ಫಿಸಿಕ್ಸ್ನಲ್ಲಿ ಯಾರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಂಡ್ರಿಯಾ ಗೇಜ್, ರೆನಾರ್ಡ್ ಗೆನ್ಸೆಲ್ ಆ್ಯಂಡ್ ರೋಜರ್ ಪೆನ್ರೋಸ್. ಸೊ ಬ್ಲ್ಯಾಕ್ ಹೋಲ್ ರಿಸರ್ಚ್ಗಾಗಿ ಇವರಿಗೆ 2020 ಫಿಸಿಕ್ಸ್ನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವ ರಾಜ್ಯದ ಪ್ರಸಿದ್ಧ ಮೆಣಸಿನಕಾಯಿ ಡಲ್ಲೆ ಖುರ್ಸಾನಿಗೆ ಜಿಐ ಟ್ಯಾಗ್ ಸಿಕ್ಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಿಕ್ಕಿಂ. ಸ್ಥಳೀಯವಾಗಿ ಡಲ್ಲೆ ಖುರ್ಸಾನಿ ಎಂದು ಕರೆಯಲ್ಪಡುವ ಸಿಕ್ಕಿಂನ ಮೆಣಸಿನಕಾಯಿಗೆ ಜಿಐ ಟ್ಯಾಗ್ ಪಡೆದಿದೆ. ಆ್ಯಂಡ್ ಇದನ್ನು ವಿಶ್ವದ ಹಾಟೆಸ್ಟ್ ಚಿಲ್ಲಿ ಎಂದು ಪರಿಗಣಿಸಲಾಗಿದೆ. ಸಿಕ್ಕಿಂ ಬಗ್ಗೆ ನೋಡೋದು ಸ್ನೇಹಿತರೆ, ಸಿಕ್ಕಿಂದು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಂಗ್, ಸಿಕ್ಕಿಂದು ಗವರ್ನರ್ ಗಂಗಾ ಪ್ರಸಾದ್ ಆ್ಯಂಡ್ ಸಿಕ್ಕಿಂದು ಕ್ಯಾಪಿಟಲ್ ಗ್ಯಾಂಗ್ಟಾಕ್. ವಿಶ್ವ ಹತ್ತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಕಾಟನ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 7th ಅಕ್ಟೋಬರ್. ಅಂತಾರಾಷ್ಟ್ರೀಯ ಹತ್ತಿ ಉದ್ಯಮ ಮತ್ತು ಸಮುದಾಯಗಳಿಗೆ ಮತ್ತು ಜಾಗತಿಕ ಆರ್ಥಿಕತೆಗೆ ಅದರ ಕೊಡುಗೆಯನ್ನು ಆಚರಿಸಲು ವಿಶ್ವ ಹತ್ತಿ ದಿನವನ್ನು 2019ರಿಂದ ಅಕ್ಟೋಬರ್ 7ರಂದು ಆಚರಿಸಲಾಗುತ್ತದೆ. ಆ್ಯಂಡ್ ಈ ದಿನವನ್ನು ವಿಶ್ವ ವಾಣಿಜ್ಯ ಸಂಸ್ಥೆ 2019ರ ಅಕ್ಟೋಬರ್ 7ರಂದು ಜಿನೆವಾದಲ್ಲಿ ಉದ್ಘಾಟಿಸಿತು. ಸೊ ಪ್ರತಿ ವರ್ಷ ಅಕ್ಟೋಬರ್ 7ರಂದು ವರ್ಲ್ಡ್ ಕಾಟನ್ ಡೇ ಅನ್ನು ಆಚರಿಸಲಾಗುತ್ತದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಡೈರೆಕ್ಟರ್ ಜನರಲ್ ಆಫ್ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ? ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿನ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಎಂ.ಎ. ಗಣಪತಿ. ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿನ ಮಹಾನಿರ್ದೇಶಕರಾಗಿ ಎಂ.ಎ. ಗಣಪತಿ ಅವರನ್ನು ನೇಮಿಸಲಾಗಿದೆ. ಹೂ ಹ್ಯಾವ್ ವಾನ್ 2020 ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ? ರಸಾಯನಶಾಸ್ತ್ರದಲ್ಲಿ 2020 ನೊಬೆಲ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಆ್ಯಂಡ್ ಜೆನಿಫರ್ ದೊಡ್ನಾ. 2020 ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿಯನ್ನು ಇಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಆ್ಯಂಡ್ ಜೆನಿಫರ್ ದೊಡ್ನಾ ಅವರು ಪಡೆದಿದ್ದಾರೆ. ನೇಮ್ ದ ನ್ಯೂಲಿ ಅಪಾಯಿಂಟೆಡ್ ಚೇರ್ಮನ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ದಿನೇಶ್ ಕುಮಾರ್ ಖಾರಾ. SBIದ ಹೊಸ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ಖಾರಾ ಅವರನ್ನು ನೇಮಿಸಲಾಗಿದೆ. ಯಾವ ದಿನವನ್ನು ಭಾರತದಲ್ಲಿ ವಾಯುಪಡೆಯ ದಿನವೆಂದು ಗುರುತಿಸಲಾಗಿದೆ? ಇಂಡಿಯನ್ ಏರ್ಫೋರ್ಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 8th ಅಕ್ಟೋಬರ್. ಪ್ರತಿ ವರ್ಷ ಅಕ್ಟೋಬರ್ 8ರಂದು ವಾಯುಪಡೆ ದಿನವೆಂದು ಏರ್ಫೋರ್ಸ್ ಡೇ ಎಂದು ಆಚರಿಸಲಾಗುತ್ತದೆ. ಆ್ಯಂಡ್ ಭಾರತೀಯ ವಾಯುಸೇನೆಯನ್ನು ಅಧಿಕೃತವಾಗಿ ಅಕ್ಟೋಬರ್ 8, 1932ರಂದು ಬ್ರಿಟಿಷ್ ಸಾಮ್ರಾಜ್ಯವು ರಾಯಲ್ ಇಂಡಿಯನ್ ಏರ್ಫೋರ್ಸ್ ಆಗಿ ಸ್ಥಾಪಿಸಿತು. ಆ್ಯಂಡ್ ನಂತರ ಈ ಹೆಸರನ್ನು 1950ರಲ್ಲಿ ಭಾರತೀಯ ವಾಯುಪಡೆ ಎಂದು ಬದಲಾಯಿಸಲಾಯಿತು. ಏರ್ಫೋರ್ಸ್ ಬಗ್ಗೆ ನೋಡೋದು ಸ್ನೇಹಿತರೆ, ಚೀಫ್ ಆಫ್ ಏರ್ ಸ್ಟಾಫ್ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಆ್ಯಂಡ್ 4th ಡೆಪ್ಯೂಟಿ ಗವರ್ನರ್ ಆಫ್ RBI? RBIನ ಹೊಸ ಮತ್ತು 4ನೇ ಉಪಗವರ್ನರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಎಂ ರಾಜೇಶ್ವರ್ ರಾವ್. RBIನ ಹೊಸ ಮತ್ತು 4ನೇ ಗವರ್ನರ್ ಆಗಿ ಎಂ ರಾಜೇಶ್ವರ್ ರಾವ್ ಅವರನ್ನು ನೇಮಿಸಲಾಗಿದೆ. ಸೊ RBI ಬಗ್ಗೆ ನೋಡೋದು ಸ್ನೇಹಿತರೆ, RBIದು ಗವರ್ನರ್ ಶಕ್ತಿಕಾಂತ್ ದಾಸ್. RBIದು ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ಆ್ಯಂಡ್ RBIದು ಸ್ಥಾಪನೆ 1 ಏಪ್ರಿಲ್ 1935ನಲ್ಲಿ ಆಗಿದೆ. ಸೊ RBIದು 4 ಡೆಪ್ಯೂಟಿ ಗವರ್ನರ್ಸ್ ನೋಡೋದ್ರೆ, ಫಸ್ಟ್ BP ಕಾನುಂಗೋ, ಸೆಕೆಂಡ್ ಮಹೇಶ್ ಕುಮಾರ್ ಜೈನ್, ಥರ್ಡ್ MD ಪಾತ್ರ ಆ್ಯಂಡ್ 4th ಎಂ ರಾಜೇಶ್ವರ್ ರಾವ್. ನೇಮ್ ದ ಅಮೆರಿಕನ್ ಪೋಯೆಟ್ ಹೂ ಹ್ಯಾಸ್ ವಾನ್ 2020 ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್? ಸಾಹಿತ್ಯಕ್ಕಾಗಿ 2020 ನೊಬೆಲ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಲೂಯಿಸ್ ಗ್ಲಕ್. ಸಾಹಿತ್ಯಕ್ಕಾಗಿ ಲಿಟ್ರೇಚರ್ಗಾಗಿ 2020 ನೊಬೆಲ್ ಪ್ರಶಸ್ತಿಯನ್ನು ಲೂಯಿಸ್ ಗ್ಲಕ್ ಅವರು ಪಡೆದಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ MD ಆ್ಯಂಡ್ CEO ಆಫ್ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್?
ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜೆ ವೆಂಕಟರಾಮು. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಆಗಿ ಜೆ ವೆಂಕಟರಾಮು ಅವರು ನೇಮಕಗೊಂಡಿದ್ದಾರೆ. ಹೂ ಹ್ಯಾಸ್ ವಾನ್ ನೊಬೆಲ್ ಪೀಸ್ ಪ್ರೈಸ್ 2020? 2020 ನೊಬೆಲ್ ಶಾಂತಿ ಪ್ರಶಸ್ತಿ ಗೆದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್. 2020 ನೊಬೆಲ್ ಪೀಸ್ ಪ್ರೈಸ್ ಅನ್ನು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಗೆದ್ದಿದೆ. ರಾಮ್ವಿಲಾಸ್ ಪಾಸ್ವಾನ್ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ. ಹಿ ವಾಸ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಡ್ಯಾಶ್. ರಾಮ್ವಿಲಾಸ್ ಪಾಸ್ವಾನ್ ಇತ್ತೀಚೆಗೆ ನಿಧನರಾದರು. ಅವರು ಡ್ಯಾಶ್ರ ಕೇಂದ್ರ ಸಚಿವರಾಗಿದ್ದರು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಯೂನಿಯನ್ ಮಿನಿಸ್ಟರ್ ರಾಮ್ವಿಲಾಸ್ ಪಾಸ್ವಾನ್ ಇತ್ತೀಚೆಗೆ ನಿಧನರಾದರು. ಅವರು ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ನ ಕೇಂದ್ರ ಸಚಿವರಾಗಿದ್ದರು. ಬಿಷರ್ ಅಲ್ ಖಸ್ವಾನೆ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಬಿಷರ್ ಅಲ್ ಖಸ್ವಾನೆ ಅವರನ್ನು ಯಾವ ದೇಶದ ಪ್ರಧಾನಿಯಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜಾರ್ಡನ್. ಬಿಷರ್ ಅಲ್ ಖಸ್ವಾನಿ ಅವರನ್ನು ಜಾರ್ಡನ್ ದೇಶದ ಪ್ರಧಾನಿಯಾಗಿ ನೇಮಿಸಲಾಗಿದೆ. ಜಾರ್ಡನ್ ಬಗ್ಗೆ ನೋಡೋದ ಸ್ನೇಹಿತರೆ ಜಾರ್ಡನ್ದು ಕ್ಯಾಪಿಟಲ್ ಅಮ್ಮಾನ್ ಆ್ಯಂಡ್ ಜಾರ್ಡನ್ದು ಕರೆನ್ಸಿ ಜಾರ್ಡಿನಿಯನ್ ದಿನಾರ್. ನಿಲೇಶ್ ಶಾ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಆಸ್ ದ ಚೇರ್ಮನ್ ಆಫ್ ವಿಚ್ ಆರ್ಗನೈಸೇಷನ್? ನಿಲೇಶ್ ಶಾ ಇತ್ತೀಚೆಗೆ ಯಾವ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ನಿಲೇಶ್ ಶಾ ಅವರು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಸಂಸ್ಥೆಯ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ವೆನ್ ಈಸ್ ನ್ಯಾಷನಲ್ ಪೋಸ್ಟಲ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ? ಭಾರತದಲ್ಲಿ ನ್ಯಾಷನಲ್ ಪೋಸ್ಟಲ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಕ್ಟೋಬರ್ 10. ಭಾರತದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 10ರಂದು ನ್ಯಾಷನಲ್ ಪೋಸ್ಟಲ್ ಡೇ ಅನ್ನು ಆಚರಿಸಲಾಗುತ್ತದೆ. ಹೂ ಹ್ಯಾಸ್ ಬಿನ್ ಗಿವನ್ ಅಡಿಷನಲ್ ಚಾರ್ಜ್ ಆಫ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್? ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಹೆಚ್ಚುವರಿ ಚಾರ್ಜ್ ಅನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪಿಯೂಷ್ ಗೋಯಲ್. ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರಿಗೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ದು ಅಡಿಷನಲ್ ಚಾರ್ಜ್ ಅನ್ನು ನೀಡಲಾಗಿದೆ. 2020 ಅಕ್ಟೋಬರ್ರಂದು ಕೇರಳ, ಕರ್ನಾಟಕ ಮತ್ತು ಲಕ್ಷದ್ವೀಪದ ಕರಾವಳಿ ಪ್ರದೇಶಗಳಲ್ಲಿ ನಡೆದ ಅರ್ಧವಾರ್ಷಿಕ ಬೈಲ್ಯಾಟ್ರಲ್ ಕರಾವಳಿ ಭದ್ರತಾ ಎಕ್ಸರ್ಸೈಸ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಾಗರ್ ಕವಚ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಎವರ್ ಡಿಜಿಟಲ್ ಅಂಬಾಸಡರ್ ಆಫ್ ಮಿಂಟ್ರಾ? ಮಿಂಟ್ರಾದ ಮೊದಲನೇ ಡಿಜಿಟಲ್ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಭುವಾನ್ ಬಾಮ್. ಯೂಟ್ಯೂಬರ್ ಭುವಾನ್ ಬಾಮ್ ಅವರು ಮಿಂಟ್ರಾದ ಮೊದಲನೇ ಡಿಜಿಟಲ್ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೇಮಕಗೊಂಡಿದ್ದಾರೆ. ವೆನ್ ಈಸ್ ಇಂಡಿಯನ್ ಫಾರಿನ್ ಸರ್ವಿಸ್ ಡೇ ಅಬ್ಸರ್ವ್ಡ್? ಭಾರತದಲ್ಲಿ ಭಾರತೀಯ ವಿದೇಶಿ ಸೇವಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 9th ಅಕ್ಟೋಬರ್. ಪ್ರತಿ ವರ್ಷ ಅಕ್ಟೋಬರ್ 9ರಂದು ಇಂಡಿಯನ್ ಫಾರಿನ್ ಸರ್ವಿಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಭಾರತದ ಪ್ರಸ್ತುತ ಫಾರಿನ್ ಸೆಕ್ರೆಟರಿ ಸ್ನೇಹಿತರೆ ಹರ್ಷವರ್ಧನ್ ಶ್ರಿಂಗ್ಲಾ ಆ್ಯಂಡ್ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜಯಶಂಕರ್. ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇ ಈಸ್ ಅಬ್ಸರ್ವ್ಡ್ ಆನ್ ಡ್ಯಾಶ್? ವಿಶ್ವ ಮಾನದಂಡಗಳ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 14th ಅಕ್ಟೋಬರ್. ಪ್ರತಿ ವರ್ಷ ಅಕ್ಟೋಬರ್ 14ರಂದು ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಆ್ಯಂಡ್ 2020 ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇದು ಥೀಮ್ ಪ್ರೊಟೆಕ್ಟಿಂಗ್ ದ ಪ್ಲಾನೆಟ್ ವಿತ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪ್ರಮಾಣೀಕರಣದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನ ಆಚರಿಸಲಾಗುತ್ತದೆ. ಹೌ ಮೆನಿ ಬೀಚಸ್ ಇನ್ ಇಂಡಿಯಾ ಹ್ಯಾವ್ ಬಿನ್ ಅವಾರ್ಡೆಡ್ ವಿತ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್? ಇತ್ತೀಚೆಗೆ ಭಾರತದಲ್ಲಿ ಎಷ್ಟು ಬೀಚಸ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ನೀಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 8 ಬೀಚಸ್. ಭಾರತದಲ್ಲಿ ಇತ್ತೀಚೆಗೆ ರೀಸೆಂಟಾಗಿ 8 ಬೀಚಸ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ನೀಡಲಾಗಿದೆ. ಸೊ 8 ಬೀಚಸ್ ನೋಡೋದು ಸ್ನೇಹಿತರೆ, ಫಸ್ಟ್ ಶಿವರಾಜ್ಪುರ್ ಇನ್ ಗುಜರಾತ್, ನೆಕ್ಸ್ಟ್ ರಾಧಾನಗರ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್, ಗೋಗ್ಲಾ ಇನ್ ದಿಯು, ಗೋಲ್ಡನ್ ಬೀಚ್ ಇನ್ ಒಡಿಶಾ, ಪಾಡುಬಿದ್ರಿ ಇನ್ ಕರ್ನಾಟಕ, ಕಾಸರ್ಗೋಡ್ ಇನ್ ಕರ್ನಾಟಕ, ಕಪ್ಪಡ್ ಇನ್ ಕೇರಳ ಆ್ಯಂಡ್ ಲಾಸ್ಟ್ ಋಷಿಕೊಂಡ ಇನ್ ಆಂಧ್ರ ಪ್ರದೇಶ್. ಸೊ ಈ 8 ಬೀಚಸ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ನೀಡಲಾಗಿದೆ. ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಈಸ್ ಅಬ್ಸರ್ವ್ ಟು ಮಾರ್ಕ್ ದ ಬರ್ತ್ ಆನಿವರ್ಸರಿ ಆಫ್ ವಿಚ್ ಲೀಡರ್? ಯಾವ ನಾಯಕನ ಜನ್ಮ ದಿನಾಚರಣೆಯಂದು
ವಿಶ್ವ ವಿದ್ಯಾರ್ಥಿ ದಿನವನ್ನು ಆಚರಿಸಲಾಗುತ್ತದೆ? ವರ್ಲ್ಡ್ ಸ್ಟೂಡೆಂಟ್ಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಎಪಿಜೆ ಅಬ್ದುಲ್ ಕಲಾಂ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮ ದಿನಾಚರಣೆಯಂದು ವಿಶ್ವ ವಿದ್ಯಾರ್ಥಿ ದಿನವನ್ನು ಅಥವಾ ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಸುರಕ್ಷಾ ಕವಚ್ ಇಸ್ ದ ಜಾಯಿಂಟ್ ಆಂಟಿ ಟೆರರಿಸ್ಟ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯನ್ ಆರ್ಮಿ ಅಂಡ್ ವಿಚ್ ಸ್ಟೇಟ್ಸ್ ಪೊಲೀಸ್? ಸುರಕ್ಷಾ ಕವಚ್ ಇಂಡಿಯನ್ ಆರ್ಮಿ ಮತ್ತು ಯಾವ ರಾಜ್ಯದ ಪೊಲೀಸರ ಜಂಟಿ ಭಯೋತ್ಪಾದನಾ ವಿರೋಧಿ ಎಕ್ಸರ್ಸೈಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಹಾರಾಷ್ಟ್ರ. ಸುರಕ್ಷಾ ಕವಚ್ ಇಸ್ ಅ ಜಾಯಿಂಟ್ ಆಂಟಿ ಟೆರರಿಸ್ಟ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯನ್ ಆರ್ಮಿ ಅಂಡ್ ಮಹಾರಾಷ್ಟ್ರ ಪೊಲೀಸ್. ಮಹಾರಾಷ್ಟ್ರ ಬಗ್ಗೆ ನೋಡೋದು ಸ್ನೇಹಿತರೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅಂಡ್ ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ಇಂಡಿಯನ್ ಆರ್ಮಿ ಬಗ್ಗೆ ನೋಡೋದು ಸ್ನೇಹಿತರೆ, ಇಂಡಿಯನ್ ಆರ್ಮಿದು ಮುಖ್ಯಸ್ಥರು ಮನೋಜ್ ಮುಕುಂದ್ ನರ್ವಾನೆ. ಸೊ ಸುರಕ್ಷಾ ಕವಚ್ ಇಸ್ ಅ ಜಾಯಿಂಟ್ ಆಂಟಿ ಟೆರರಿಸ್ಟ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯನ್ ಆರ್ಮಿ ಅಂಡ್ ಮಹಾರಾಷ್ಟ್ರ ಪೊಲೀಸ್. ವಾಟ್ ಈಸ್ ದ ಥೀಮ್ ಆಫ್ 2020 ವರ್ಲ್ಡ್ ಫುಡ್ ಡೇ? 2020 ವಿಶ್ವ ಆಹಾರ ದಿನದ ವಿಷಯವೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗ್ರೋ ನರಿಶ್ ಸಸ್ಟೈನ್ ಟುಗೆದರ್ ಅವರ್ ಆಕ್ಷನ್ಸ್ ಆರ್ ಅವರ್ ಫ್ಯೂಚರ್. ಪ್ರತಿ ವರ್ಷ ಅಕ್ಟೋಬರ್ 16ರಂದು ವರ್ಲ್ಡ್ ಫುಡ್ ಡೇ ಅಥವಾ ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ. ಅಂಡ್ 2020 ವರ್ಲ್ಡ್ ಫುಡ್ ಡೇದು ಥೀಮ್ ಗ್ರೋ ನರಿಶ್ ಸಸ್ಟೈನ್ ಟುಗೆದರ್ ಅವರ್ ಆಕ್ಷನ್ಸ್ ಆರ್ ಅವರ್ ಫ್ಯೂಚರ್. ಅಂಡ್ 2020 ವರ್ಲ್ಡ್ ಫುಡ್ ಪ್ರೈಸ್ ಅನ್ನು ರತನ್ ಲಾಲ್ ಅವರಿಗೆ ನೀಡಲಾಗಿದೆ. ಅಂಡ್ ಪ್ರತಿ ವರ್ಷ ಜೂನ್ 7ರಂದು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅನ್ನು ಆಚರಿಸಲಾಗುತ್ತದೆ. ಭಾನು ಅತಯ್ಯ, ದ ಫಸ್ಟ್ ಇಂಡಿಯನ್ ಟು ವಿನ್ ಆಸ್ಕರ್, ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ. ಶಿ ಹ್ಯಾಡ್ ವಾನ್ ದ ಅವಾರ್ಡ್ ಇನ್ ವಿಚ್ ಕ್ಯಾಟಗರಿ? ಆಸ್ಕರ್ ಪ್ರಶಸ್ತಿ ಪಡೆದ ಫಸ್ಟ್ ಇಂಡಿಯನ್ ಭಾನು ಅತಯ್ಯ ಇತ್ತೀಚೆಗೆ ನಿಧನರಾದರು. ಅವರು ಯಾವ ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕಾಸ್ಟ್ಯೂಮ್ ಡಿಸೈನಿಂಗ್. ಫಸ್ಟ್ ಇಂಡಿಯನ್ ಟು ವಿನ್ ಆಸ್ಕರ್ ಅವಾರ್ಡ್ ಭಾನು ಅತಯ್ಯ ಅವರು ಇತ್ತೀಚೆಗೆ ನಿಧನರಾದರು. ದ ಸ್ಟಾರ್ಸ್ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಟು ಇಂಪ್ರೂವ್ ಎಜುಕೇಷನ್ ಸಿಸ್ಟಮ್ ಆಫ್ ಇಂಡಿಯಾ. ದ ಪ್ರಾಜೆಕ್ಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ವಿತ್ ದ ಫೈನಾನ್ಷಿಯಲ್ ಸಪೋರ್ಟ್ ಫ್ರಮ್ ವಿಚ್ ಇನ್ಸ್ಟಿಟ್ಯೂಷನ್? ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು ಸ್ಟಾರ್ಸ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅಂಡ್ ಯಾವ ಸಂಸ್ಥೆಯಿಂದ ಆರ್ಥಿಕ ನೆರವಿನೊಂದಿಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವರ್ಲ್ಡ್ ಬ್ಯಾಂಕ್. ಭಾರತೀಯ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಸ್ಟಾರ್ಸ್ ಯೋಜನೆಯ ಅನುಷ್ಠಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸ್ಟಾರ್ಸ್ದು ಫುಲ್ ಫಾರ್ಮ್ ಸ್ನೇಹಿತರೆ ಸ್ಟ್ರೆಂಥನಿಂಗ್ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ರಿಸಲ್ಟ್ಸ್ ಫಾರ್ ಸ್ಟೇಟ್ಸ್. ಆ್ಯಂಡ್ ಈ ಯೋಜನೆಯು ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಕೇರಳ ಮತ್ತು ಒಡಿಶಾ, ಸೊ ಟೋಟಲ್ ಈ 6 ರಾಜ್ಯಗಳನ್ನು ಒಳಗೊಂಡಿರುತ್ತದೆ. ಲೆಜೆಂಡರಿ ಪೋಯೆಟ್ ಅಕಿತಂ ಅಚ್ಯುತನ್ ನಂಬೂತಿರಿ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ. ಹಿ ಬಿಲಾಂಗ್ ಟು ವಿಚ್ ಸ್ಟೇಟ್? ಖ್ಯಾತ ಕವಿ ಅಕಿತಂ ಅಚ್ಯುತನ್ ನಂಬೂತರಿ ಇತ್ತೀಚೆಗೆ ನಿಧನರಾದರು. ಅವರು ಯಾವ ರಾಜ್ಯಕ್ಕೆ ಸೇರಿದವರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೇರಳ ರಾಜ್ಯ. ಪ್ರಸಿದ್ಧ ಮಲಯಾಳಂ ಕವಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅಕಿತಂ ನಂಬೂತರಿ ಅಕ್ಟೋಬರ್ 15ರಂದು ಕೇರಳದಲ್ಲಿ ನಿಧನರಾದರು. ಆ್ಯಂಡ್ ಅವರು ಕವನಗಳು, ನಾಟಕಗಳು, ಪ್ರಬಂಧಗಳು ಮತ್ತು ಸಣ್ಣ ಕಥೆಗಳು ಸೇರಿದಂತೆ 46ಕ್ಕೂ ಹೆಚ್ಚು ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ. ಆ್ಯಂಡ್ ಅವರಿಗೆ 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಆ್ಯಂಡ್ ಜೂನ್ 2020ರಲ್ಲಿ 55ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು. ವಿಚ್ ಕಂಟ್ರಿ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್? ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷರಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಇಂಡಿಯಾ. ಭಾರತ 2 ವರ್ಷಗಳ ಅವಧಿಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ದ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ. ಆ್ಯಂಡ್ ಭಾರತದ ವಿದ್ಯುತ್ ಮತ್ತು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ್ RK ಸಿಂಗ್ ISA ಅಸೆಂಬ್ಲಿಯ ಅಧ್ಯಕ್ಷರಾಗಿ ಪ್ರತಿನಿಧಿಸಲಿದ್ದಾರೆ. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2020? ಜಾಗತಿಕ ಹಸಿವು ಸೂಚ್ಯಂಕ 2020ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 94. ಅಕ್ಟೋಬರ್ 16ರಂದು ಬಿಡುಗಡೆಯಾದ ಜಾಗತಿಕ ಹಸಿವು ಸೂಚ್ಯಂಕ 2020ರ ವರದಿಯಲ್ಲಿ ಭಾರತ 107 ಕಂಟ್ರೀಸ್ನಲ್ಲಿ 94ನೇ ಸ್ಥಾನದಲ್ಲಿದೆ. 94. Who has become the first ever Indian woman to win 2020 Wildlife Photographer of the Year Award? 2020ರ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿರೋರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ
ಆಪ್ಷನ್ ಡಿ ಐಶ್ವರ್ಯ ಶ್ರೀಧರ್. ಐಶ್ವರ್ಯ ಶ್ರೀಧರ್ ಹ್ಯಾಸ್ ಬಿಕಮ್ ದ ಫಸ್ಟ್ ಎವರ್ ಇಂಡಿಯನ್ ವುಮನ್ ಟು ವಿನ್ ವೈಲ್ಡ್ ಲೈಫ್ ಫೋಟೋಗ್ರಾಫ್ ದ ಇಯರ್ ಅವಾರ್ಡ್. ಹೂ ಇಸ್ ದ ಆಥರ್ ಆಫ್ ದ ಬುಕ್ ದ ಬ್ಯಾಟಲ್ ಆಫ್ ಬಿಲಾಂಗಿಂಗ್? ದಿ ಬ್ಯಾಟಲ್ ಆಫ್ ಬಿಲಾಂಗಿಂಗ್ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಶಶಿ ಥರೂರ್. ಶಶಿ ಥರೂರ್ ಅವರು ದಿ ಬ್ಯಾಟಲ್ ಆಫ್ ಬಿಲಾಂಗಿಂಗ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಸ್ಲಿನೆಕ್ಸ್ ಇಸ್ ಅ ಜಾಯಿಂಟ್ ನೇವಲ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ? ಸ್ಲಿನೆಕ್ಸ್ ಭಾರತ ಮತ್ತು ಯಾವ ದೇಶದ ನಡುವಿನ ಜಾಯಿಂಟ್ ನೇವಲ್ ಎಕ್ಸರ್ಸೈಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಶ್ರೀಲಂಕಾ. ಸ್ಲಿನೆಕ್ಸ್ ಇಸ್ ಅ ಜಾಯಿಂಟ್ ನೇವಲ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಶ್ರೀಲಂಕಾ. ವಿಚ್ ಕಂಟ್ರಿ ಹ್ಯಾಸ್ ಟಾಪ್ಡ್ ಏಷ್ಯಾ ಪವರ್ ಇಂಡೆಕ್ಸ್ 2020? ಏಷ್ಯಾ ವಿದ್ಯುತ್ ಸೂಚ್ಯಂಕ 2020ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್. ಏಷ್ಯಾ ಪವರ್ ಇಂಡೆಕ್ಸ್ 2020ನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಗ್ರಸ್ಥಾನದಲ್ಲಿದೆ. ಸೊ ಫ್ರೆಂಡ್ಸ್, ಈ ರ್ಯಾಂಕಿಂಗಲ್ಲಿ ಟಾಪ್ 4 ಕಂಟ್ರೀಸ್ ನೋಡೋದೆ ಫಸ್ಟ್ US, ಸೆಕೆಂಡ್ ಚೈನಾ, ಥರ್ಡ್ ಜಪಾನ್ ಆ್ಯಂಡ್ ಫೋರ್ತ್ ಇಂಡಿಯಾ. ವಾಟ್ ವಾಸ್ ದ ಥೀಮ್ ಫಾರ್ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇ 2020? 2020ರ ವಿಶ್ವ ಸಂಖ್ಯಾಶಾಸ್ತ್ರ ದಿನ 2020ರ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕನೆಕ್ಟಿಂಗ್ ದ ವರ್ಲ್ಡ್ ವಿತ್ ಡೇಟಾ ವಿ ಕ್ಯಾನ್ ಟ್ರಸ್ಟ್. ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅನ್ನು ಅಕ್ಟೋಬರ್ 20ರಂದು ಆಚರಿಸಲಾಯಿತು. ಆ್ಯಂಡ್ 2020ರ ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇದು ಥೀಮ್ ಕನೆಕ್ಟಿಂಗ್ ದ ವರ್ಲ್ಡ್ ವಿತ್ ಡೇಟಾ ವಿ ಕ್ಯಾನ್ ಟ್ರಸ್ಟ್. ಆ್ಯಂಡ್ ಸ್ನೇಹಿತರೆ, ಭಾರತದಲ್ಲಿ ಜೂನ್ 29ರಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಸ್ನೇಹಿತರೆ PC ಮಾಲಾನೋಬಿಸ್. ಆ್ಯಂಡ್ ಭಾರತದ ಮಿನಿಸ್ಟರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ರಾವ್ ಇಂದರ್ಜಿತ್ ಸಿಂಗ್. ವಿಚ್ ಆರ್ಗನೈಸೇಷನ್ ಹ್ಯಾಸ್ ರೀಸೆಂಟ್ಲಿ ಅಪ್ರೂವ್ಡ್ $177 million ಲೋನ್ ಫಾರ್ ಮಹಾರಾಷ್ಟ್ರ ರೋಡ್ ಇಂಪ್ರೂವ್ಮೆಂಟ್ಸ್? ಮಹಾರಾಷ್ಟ್ರ ರಸ್ತೆ ಸುಧಾರಣೆಗಳಿಗಾಗಿ ಯಾವ ಸಂಸ್ಥೆ ಇತ್ತೀಚೆಗೆ $177 million ಸಾಲವನ್ನು ಅನುಮೋದಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಮಹಾರಾಷ್ಟ್ರದ 450 ಕಿಲೋಮೀಟರ್ ಸ್ಟೇಟ್ ರೋಡ್ಸ್ ಅನ್ನು ಇಂಪ್ರೂವ್ ಮಾಡಲು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ $177 million ಸಾಲವನ್ನು ಅನುಮೋದಿಸಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ನೋಡೋದು ಸ್ನೇಹಿತರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಮಂಡಲಿಯಾಂಗ್ ಫಿಲಿಪೈನ್ಸ್ನಲ್ಲಿದೆ. ಆ್ಯಂಡ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದು ಪ್ರಸ್ತುತ ಪ್ರೆಸಿಡೆಂಟ್ ಮಸಾಟ್ಸುಗು ಅಸಕಾವಾ. ಇಂಡಿಯಾಸ್ ಫಸ್ಟ್ ಎವರ್ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಈಸ್ ಬೀಯಿಂಗ್ ಸೆಟ್ ಅಪ್ ಇನ್ ವಿಚ್ ಸ್ಟೇಟ್? ಭಾರತದ ಮೊಟ್ಟ ಮೊದಲ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಸ್ಸಾಂ. ಇಂಡಿಯಾಸ್ ಫಸ್ಟ್ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನು ಅಸ್ಸಾಂನಲ್ಲಿ ಸ್ಥಾಪಿಸಲಾಗುತ್ತಿದೆ. ಹೂ ಲಾಂಚ್ ಹಿಸ್ ಆಟೋಬಯೋಗ್ರಫಿ ಪೋರ್ಟ್ರೇಟ್ಸ್ ಆಫ್ ಪವರ್? ಪೋರ್ಟ್ರೇಟ್ಸ್ ಆಫ್ ಪವರ್ ಎಂಬ ಆಟೋಬಯೋಗ್ರಫಿಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ NK ಸಿಂಗ್. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಅವರು ಪೋರ್ಟ್ರೇಟ್ಸ್ ಆಫ್ ಪವರ್ ಅವರ ಆಟೋಬಯೋಗ್ರಫಿಯನ್ನು ಬಿಡುಗಡೆ ಮಾಡಿದ್ದಾರೆ. ಪೊಲೀಸ್ ಕಮೆಮೊರೇಷನ್ ಡೇ ಈ ಸೆಲೆಬ್ರೇಟೆಡ್ ಆನ್ ಡ್ಯಾಶ್ ಎವ್ರಿ ಇಯರ್? ಪೊಲೀಸ್ ಸ್ಮರಣಾರ್ಥ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 21 ಅಕ್ಟೋಬರ್. ಪ್ರತಿ ವರ್ಷ ಅಕ್ಟೋಬರ್ 21ರಂದು ಪೊಲೀಸ್ ಕಮೆಮೊರೇಷನ್ ಡೇ ಅನ್ನು ಆಚರಿಸಲಾಗುತ್ತದೆ. ವಿಚ್ ಸ್ಟೇಟ್ ಹ್ಯಾಸ್ ಟಾಪ್ ಅನೇಮಿಯಾ ಮುಕ್ತ ಭಾರತ್ ಇಂಡೆಕ್ಸ್ 2020? ರಕ್ತಹೀನತೆ ಮುಕ್ತ ಭಾರತ ಸೂಚ್ಯಂಕ 2020ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹರಿಯಾಣ. ಅನೇಮಿಯಾ ಮುಕ್ತ ಭಾರತ್ ಇಂಡೆಕ್ಸ್ 2020ನಲ್ಲಿ ಹರಿಯಾಣ ರಾಜ್ಯವು ಅಗ್ರಸ್ಥಾನದಲ್ಲಿದೆ. ವಿಚ್ ಕಂಪನಿ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಬೈ ನಾಸಾ ಟು ಅಂಡರ್ಟೇಕ್ ದ ಪ್ರಾಜೆಕ್ಟ್ ಆಫ್ ಬಿಲ್ಡಿಂಗ್ ಫಸ್ಟ್ ಸೆಲ್ಯುಲರ್ ನೆಟ್ವರ್ಕ್ ಆನ್ ದ ಮೂನ್? ಚಂದ್ರನ ಮೇಲೆ ಮೊದಲ ಸೆಲ್ಯುಲರ್ ನೆಟ್ವರ್ಕ್ ನಿರ್ಮಿಸುವ ಯೋಜನೆಯನ್ನು ಕೈಗೊಳ್ಳಲು ನಾಸಾ ಯಾವ ಕಂಪನಿಯನ್ನು ಆಯ್ಕೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನೋಕಿಯಾ. ಚಂದ್ರನ ಮೇಲೆ ಮೊದಲ ಸೆಲ್ಯುಲರ್ ನೆಟ್ವರ್ಕ್ ನಿರ್ಮಿಸುವ ಯೋಜನೆಯನ್ನು ಕೈಗೊಳ್ಳಲು ನಾಸಾ ನೋಕಿಯಾ ಕಂಪನಿಯನ್ನು ಆಯ್ಕೆ ಮಾಡಿದೆ. ನೋಕಿಯಾ ಬಗ್ಗೆ ನೋಡೋದು ಸ್ನೇಹಿತರೆ, ನೋಕಿಯಾದು ಹೆಡ್ ಕ್ವಾರ್ಟರ್ಸ್ ಫಿನ್ಲ್ಯಾಂಡ್ನಲ್ಲಿದೆ. ಆ್ಯಂಡ್ ನೋಕಿಯಾದು ಪ್ರಸ್ತುತ CEO ಪೆಕ್ಕಾ ಲುಂಡ್ಮಾರ್ಕ್. ನೇಮ್ ದ ಫಸ್ಟ್ ವುಮನ್ ಆಫೀಸರ್ ಟು ಬಿ ಕಮಿಷನ್ಡ್ ಇನ್ ಇಂಡಿಯನ್ ಏರ್ಫೋರ್ಸ್ ವಾಸ್ ಪಾಸ್ಟ್ ಅವೇ ರೀಸೆಂಟ್ಲಿ? ಭಾರತೀಯ ವಾಯುಸೇನೆಯಲ್ಲಿ ನಿಯೋಜನೆಗೊಂಡ ಮೊದಲ ಮಹಿಳಾ ಅಧಿಕಾರಿಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವಿಜಯಲಕ್ಷ್ಮಿ ರಮಣನ್. ಫಸ್ಟ್ ವುಮನ್ ಆಫೀಸರ್ ಟು ಬಿ ಕಮಿಷನ್ಡ್ ಇನ್ ಇಂಡಿಯನ್ ಏರ್ಫೋರ್ಸ್ ವಿಜಯಲಕ್ಷ್ಮಿ ರಮಣನ್ ಅವರು ಇತ್ತೀಚೆಗೆ ನಿಧನರಾದರು. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ನ್ಯೂ ಚೇರ್ಪರ್ಸನ್ ಆಫ್ ಗವರ್ನಿಂಗ್ ಬಾಡಿ ಆಫ್ ILO? ILO ಆಡಳಿತ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅಪೂರ್ವ ಚಂದ್ರ. ಅಪೂರ್ವ ಚಂದ್ರ ಅವರು ILO ಗವರ್ನಿಂಗ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಜಾಯಿನ್ಡ್ IMF ಆಸ್ ಇಟ್ಸ್ 190th ಮೆಂಬರ್ ಡ್ಯಾಶ್ ಇತ್ತೀಚೆಗೆ IMFಗೆ 190ನೇ ಸದಸ್ಯನಾಗಿ ಸೇರಿಕೊಂಡಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಂಡೋರಾ. ಅಂಡೋರಾ ಹ್ಯಾಸ್ ರೀಸೆಂಟ್ಲಿ ಜಾಯಿನ್ಡ್ IMF ಆಸ್ ಇಟ್ಸ್ 190th ಮೆಂಬರ್. IMFದು ಫುಲ್ ಫಾರ್ಮ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ವೆನ್ ಈಸ್ ಯುನೈಟೆಡ್ ನೇಷನ್ಸ್ ಡೇ ಸೆಲೆಬ್ರೇಟೆಡ್ ಗ್ಲೋಬಲಿ? ವಿಶ್ವಸಂಸ್ಥೆಯ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 24th ಅಕ್ಟೋಬರ್. ಪ್ರತಿ ವರ್ಷ ಅಕ್ಟೋಬರ್ 24ರಂದು ಯುನೈಟೆಡ್ ನೇಷನ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ವಿಚ್ ಸ್ಟೇಟ್ ಈಸ್ ಪ್ಲಾನಿಂಗ್ ಟು ಇಂಪ್ಲಿಮೆಂಟ್ ಭಾಗ್ಯಲಕ್ಷ್ಮಿ ಸ್ಕೀಮ್? ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲು ಯಾವ ರಾಜ್ಯ ಯೋಜಿಸುತ್ತಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕರ್ನಾಟಕ. ಕರ್ನಾಟಕ ರಾಜ್ಯ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲು ಯೋಜಿಸುತ್ತಿದೆ. ಡಿಫೆನ್ಸ್ ಮಿನಿಸ್ಟರ್ಸ್ ಆಫ್ ನಾಟೋ ಮೆಂಬರ್ ಸ್ಟೇಟ್ಸ್ ಆರ್ ಪ್ಲಾನಿಂಗ್ ಟು ಸೆಟ್ ಅಪ್ ನ್ಯೂ ಸ್ಪೇಸ್ ಸೆಂಟರ್ ಇನ್ ಡ್ಯಾಶ್. ನಾಟೋ ಸದಸ್ಯ ರಾಷ್ಟ್ರಗಳ ರಕ್ಷಣಾ ಮಂತ್ರಿಗಳು ಡ್ಯಾಶ್ನಲ್ಲಿ ಹೊಸ ಬಾಹ್ಯಾಕಾಶ ಕೇಂದ್ರವನ್ನು ಸ್ಥಾಪಿಸಲು ಯೋಜಿಸುತ್ತಿದ್ದಾರೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜರ್ಮನಿ. ನಾಟೋ ಡಿಫೆನ್ಸ್ ಮಿನಿಸ್ಟರ್ಸ್ ನಾಟೋ ಸದಸ್ಯ ರಾಷ್ಟ್ರಗಳ ರಕ್ಷಣಾ ಮಂತ್ರಿಗಳು ಜರ್ಮನಿನಲ್ಲಿ ಹೊಸ ಸ್ಪೇಸ್ ಸೆಂಟರ್ ಅನ್ನು ಸ್ಥಾಪಿಸಲು ಯೋಜಿಸುತ್ತಿದ್ದಾರೆ. ನಾಟೋದು ಫುಲ್ ಫಾರ್ಮ್ ಸ್ನೇಹಿತರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ದ ಲಾಂಗೆಸ್ಟ್ ಟೆಂಪಲ್ ರೋಪ್ವೇ ಪ್ರಾಜೆಕ್ಟ್ ಆಫ್ ದ ವರ್ಲ್ಡ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಇನ್ ವಿಚ್ ಸ್ಟೇಟ್? ವಿಶ್ವದ ಅತಿ ಉದ್ದದ ದೇವಾಲಯದ ರೋಪ್ವೇ ಯೋಜನೆಯನ್ನು ಡ್ಯಾಶ್ನಲ್ಲಿ ಉದ್ಘಾಟಿಸಲಾಗಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗುಜರಾತ್. ಲಾಂಗೆಸ್ಟ್ ಟೆಂಪಲ್ ರೋಪ್ವೇ ಪ್ರಾಜೆಕ್ಟ್ ಆಫ್ ದ ವರ್ಲ್ಡ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಇನ್ ಗುಜರಾತ್. ದೇಶದ ಮೊದಲ ಸ್ಯಾಂಡ್ ಡ್ಯೂನ್ ಪಾರ್ಕ್ಸ್ ಅನ್ನು ಸ್ಥಾಪಿಸಲು ಭಾರತದ ಯಾವ ರಾಜ್ಯ ಘೋಷಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗೋವಾ. ದೇಶದ ಮೊದಲ ಸ್ಯಾಂಡ್ ಡ್ಯೂನ್ ಪಾರ್ಕ್ಸ್ ಅನ್ನು ಸ್ಥಾಪಿಸಲು ಗೋವಾ ರಾಜ್ಯ ಘೋಷಿಸಿದೆ. ಗೋವಾದು ಮುಖ್ಯಮಂತ್ರಿ ಸ್ನೇಹಿತರೆ ಪ್ರಮೋದ್ ಸಾವಂತ್ ಅಂಡ್ ಗೋವಾದು ಗವರ್ನರ್ ಭಗತ್ ಸಿಂಗ್ ಕೋಶಾರಿ. ಹೂ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ 2020? ಅತ್ಯುತ್ತಮ ಯುವ ವ್ಯಕ್ತಿ 2020ರೊಂದಿಗೆ ಯಾರನ್ನು ಗೌರವಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಡಾಕ್ಟರ್ ಜಾರ್ಜಿನಿ ವರ್ಗೀಸ್. ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ 2020 ಪ್ರಶಸ್ತಿಗೆ ಡಾಕ್ಟರ್ ಜಾರ್ಜಿನಿ ವರ್ಗೀಸ್ ಅವರಿಗೆ ಆಯ್ಕೆ ಮಾಡಲಾಗಿದೆ. ಇಂಟರ್ನ್ಯಾಷನಲ್ ಡೇ ಆಫ್ ಡಿಪ್ಲೊಮ್ಯಾಟ್ಸ್ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಡ್ಯಾಶ್. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಕ್ಟೋಬರ್ 24. ಇಂಟರ್ನ್ಯಾಷನಲ್ ಡೇ ಆಫ್ ಡಿಪ್ಲೊಮ್ಯಾಟ್ಸ್ ಅನ್ನು ಅಕ್ಟೋಬರ್ 24ರಂದು ಆಚರಿಸಲಾಗುತ್ತದೆ. ಲೀ ಕುನ್ ಹಿ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ. ಹಿ ವಾಸ್ ದ ಚೇರ್ಮನ್ ಆಫ್ ಡ್ಯಾಶ್. ಲೀ ಕುನ್ ಹಿ ಇತ್ತೀಚೆಗೆ ನಿಧನರಾದರು. ಅವರು ಡ್ಯಾಶ್ನ ಅಧ್ಯಕ್ಷರಾಗಿದ್ದರು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸ್ಯಾಮ್ಸಂಗ್. ಸ್ಯಾಮ್ಸಂಗ್ ಅಧ್ಯಕ್ಷರು ಲೀ ಕುನ್ ಹಿ ಇತ್ತೀಚೆಗೆ ನಿಧನರಾದರು. ವಿಚ್ ಪ್ಲೇಯರ್ ಹ್ಯಾಸ್ ವಾನ್ 2020 ಪೋರ್ಚುಗೀಸ್ ಗ್ರ್ಯಾಂಡ್ ಪ್ರಿಕ್ಸ್? 2020 ಪೋರ್ಚುಗೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಲೂಯಿಸ್ ಹ್ಯಾಮಿಲ್ಟನ್. ಲೂಯಿಸ್ ಹ್ಯಾಮಿಲ್ಟನ್ ಅವರು 2020 ಪೋರ್ಚುಗೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದಿದ್ದಾರೆ. ಭಾರತದಲ್ಲಿ ಪ್ರಸ್ತುತ QR ಕೋಡ್ಗಳನ್ನು ಪರಿಶೀಲಿಸಲು RBI ರಚಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ದೀಪಕ್ ಪಾಠಕ್. ಭಾರತದಲ್ಲಿ QR ಕೋಡ್ಸ್ಗಳನ್ನು ಪರಿಶೀಲಿಸಲು RBI ರಚಿಸಿದ ಸಮಿತಿಯ ಮುಖ್ಯಸ್ಥರು ದೀಪಕ್ ಪಾಠಕ್. ವಿಚ್ ಕಂಪನಿ ಹ್ಯಾಸ್ ರ್ಯಾಂಕ್ಡ್ ಫಸ್ಟ್ ಅಮಾಂಗ್ ಇಂಡಿಯನ್ PSUs ಇನ್ ಫೋರ್ಬ್ಸ್ ವರ್ಲ್ಡ್ಸ್ ಬೆಸ್ಟ್ ಎಂಪ್ಲಾಯರ್ 2020? ಫೋರ್ಬ್ಸ್ ದ ವರ್ಲ್ಡ್ಸ್ ಬೆಸ್ಟ್ ಎಂಪ್ಲಾಯರ್ 2020ರಲ್ಲಿ ಭಾರತೀಯ PSUsನಲ್ಲಿ ಮೊದಲನೇ ಸ್ಥಾನ ಪಡೆದ ಕಂಪನಿ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ NTPC. ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ವರ್ಲ್ಡ್ಸ್ ಬೆಸ್ಟ್ ಎಂಪ್ಲಾಯರ್ 2020ನಲ್ಲಿ ಭಾರತೀಯ PSUsನಲ್ಲಿ ಮೊದಲನೇ ಸ್ಥಾನ ಪಡೆದ ಕಂಪನಿ NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. NTPCದು ಸ್ಥಾಪನೆ ಸ್ನೇಹಿತರೆ 1975ನಲ್ಲಿ ಆಗಿದೆ. NTPCದು ಪ್ರಸ್ತುತ ಚೇರ್ಮನ್ ಗುರುದೀಪ್ ಸಿಂಗ್. ಹೂ ಆರ್ಗನೈಸಸ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ವಿಜಿಲೆನ್ಸ್ ಅಂಡ್ ಆಂಟಿ ಕರಪ್ಷನ್ ಅಲಾಂಗ್ ವಿತ್ ವಿಜಿಲೆನ್ಸ್ ಅವೇರ್ನೆಸ್ ವೀಕ್? ವಿಜಿಲೆನ್ಸ್ ಜಾಗೃತಿ ಸಪ್ತಾಹ ಜೊತೆಗೆ ವಿಜಿಲೆನ್ಸ್ ಮತ್ತು ಭ್ರಷ್ಟಾಚಾರ ವಿರೋಧಿ ಕುರಿತು ರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಯಾರು ಆಯೋಜಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ವಿಜಿಲೆನ್ಸ್ ಮತ್ತು ಭ್ರಷ್ಟಾಚಾರ ವಿರೋಧಿ ರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಉದ್ಘಾಟಿಸಿದರು.
ವಿಚ್ ಸ್ಟೇಟ್ ಹ್ಯಾಸ್ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಇನ್ ಡಿಸ್ಬರ್ಸಿಂಗ್ ಲೋನ್ಸ್ ಅಂಡರ್ PM ಸ್ವಾನ್ ನಿಧಿ ಸ್ಕೀಮ್? PM ಸ್ವಾನ್ ನಿಧಿ ಯೋಜನೆಯಡಿ ಸಾಲ ವಿತರಿಸುವಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಉತ್ತರ ಪ್ರದೇಶ್. PM ಸ್ವಾನ್ ನಿಧಿ ಯೋಜನೆಯಡಿ ಸಾಲ ವಿತರಿಸುವಲ್ಲಿ ಉತ್ತರ ಪ್ರದೇಶ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಅಂಡ್ ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್. ಹೂ ಇಂಟ್ರೊಡ್ಯೂಸ್ಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಟು ಆಕ್ಸೆಸ್ ಡಿಜಿಟಲ್ ಡಾಕ್ಯುಮೆಂಟ್ಸ್? ಡಿಜಿಟಲ್ ಡಾಕ್ಯುಮೆಂಟ್ಸ್ ಅನ್ನು ಆಕ್ಸೆಸ್ ಮಾಡಲು ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅನ್ನು ಯಾರು ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ CBSE ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಶನ್. ಡಿಜಿಟಲ್ ಡಾಕ್ಯುಮೆಂಟ್ಸ್ ಅನ್ನು ಆಕ್ಸೆಸ್ ಮಾಡಲು ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅನ್ನು CBSE ಪ್ರಾರಂಭಿಸಿದೆ. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ನೋ ಮಾಸ್ಕ್ ನೋ ಸರ್ವಿಸ್ ಪಾಲಿಸಿ? ಯಾವ ದೇಶವು ನೋ ಮಾಸ್ಕ್ ನೋ ಸರ್ವಿಸ್ ನೀತಿಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ನೋ ಮಾಸ್ಕ್ ನೋ ಸರ್ವಿಸ್ ಎಂಬ ನೀತಿಯನ್ನು ಪ್ರಾರಂಭಿಸಿದೆ. ಬಾಂಗ್ಲಾದೇಶ್ ಬಗ್ಗೆ ನೋಡೋದೇ ಸ್ನೇಹಿತರೆ ಬಾಂಗ್ಲಾದೇಶದ ಕ್ಯಾಪಿಟಲ್ ಢಾಕಾ ಅಂಡ್ ಬಾಂಗ್ಲಾದೇಶದ ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ ಅಂಡ್ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ. ಇಂಡಿಯನ್ ಒರಿಜಿನ್ ವವಲ್ ರಮ್ಕಲ್ವನ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಭಾರತೀಯ ಮೂಲದ ವವಲ್ ರಮ್ಕಲ್ವನ್ ಅವರನ್ನು ಯಾವ ದೇಶದ ಅಧ್ಯಕ್ಷನಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸೆಚೆಲಿಸ್. ಸೆಚೆಲಿಸ್ ಅಧ್ಯಕ್ಷರಾಗಿ ಭಾರತೀಯ ಮೂಲದ ವೆವೆಲ್ ರಮ್ಕಲ್ವನ್ ಆಯ್ಕೆ ಆಗಿದ್ದಾರೆ. ಸೆಚೆಲಿಸ್ ಬಗ್ಗೆ ನೋಡೋದೇ ಸ್ನೇಹಿತರೆ ಸೆಚೆಲಿಸ್ ಕ್ಯಾಪಿಟಲ್ ವಿಕ್ಟೋರಿಯಾ ಅಂಡ್ ಸೆಚೆಲಿಸ್ ಕರೆನ್ಸಿ ಸೆಚೆಲಾಯ್ಸ್ ರುಪಿ. ಇನ್ 2020 ದ ITBP ಸೆಲೆಬ್ರೇಟಿಂಗ್ ಇಟ್ಸ್ ಡ್ಯಾಶ್ ರೈಸಿಂಗ್ ಡೇ. 2020ರಲ್ಲಿ ITBP ತನ್ನ ಡ್ಯಾಶ್ ರೈಸಿಂಗ್ ದಿನವನ್ನು ಆಚರಿಸುತ್ತಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 59. ಇನ್ 2020 ದ ITBP ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ 59ನೇ ರೈಸಿಂಗ್ ದಿನವನ್ನು ಅಕ್ಟೋಬರ್ 24ರಂದು ಆಚರಿಸಿತು. ಅಂಡ್ ITBP ಬಾರ್ಡರ್ ಪೆಟ್ರೋಲ್ ಆರ್ಗನೈಸೇಷನ್ ಸಂಸ್ಥೆಯಾಗಿದೆ. ಅಂಡ್ ITBPದು ಪ್ರಸ್ತುತ ಡೈರೆಕ್ಟರ್ ಜನರಲ್ ಸುರ್ಜಿತ್ ಸಿಂಗ್ ದೇಸ್ವಾಲ್. ಲೂಯಿಸ್ ಸರ್ಸ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಲೂಯಿಸ್ ಸರ್ಸ್ ಅವರನ್ನು ಯಾವ ದೇಶದ ಹೊಸ ಅಧ್ಯಕ್ಷನಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಬೊಲಿವಿಯಾ. ಬೊಲಿವಿಯಾದ ಹೊಸ ಅಧ್ಯಕ್ಷರಾಗಿ ಲೂಯಿಸ್ ಸರ್ಸ್ ಅವರನ್ನು ನೇಮಿಸಲಾಗಿದೆ. ಬೊಲಿವಿಯಾ ಬಗ್ಗೆ ನೋಡೋದೇ ಸ್ನೇಹಿತರೆ ಬೊಲಿವಿಯಾದು ಕ್ಯಾಪಿಟಲ್ ಲಾಪಾಸ್ ಅಂಡ್ ಸೂಕ್ರೆ. ಬೊಲಿವಿಯಾದು ಕರೆನ್ಸಿ ಬೊಲಿವಿಯಾನೋ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಫೆಡರೇಷನ್ ಆಫ್ ಇಂಡಿಯನ್ ಫ್ಯಾಂಟಸಿ ಸ್ಪೋರ್ಟ್ಸ್? ಫೆಡರೇಷನ್ ಆಫ್ ಇಂಡಿಯನ್ ಫ್ಯಾಂಟಸಿ ಸ್ಪೋರ್ಟ್ಸ್ನ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬಿಮಲ್ ಜುಲ್ಕಾ. ಫೆಡರೇಷನ್ ಆಫ್ ಇಂಡಿಯನ್ ಫ್ಯಾಂಟಸಿ ಸ್ಪೋರ್ಟ್ಸ್ನ ಅಧ್ಯಕ್ಷರಾಗಿ ಬಿಮಲ್ ಜುಲ್ಕಾ ಅವರನ್ನು ನೇಮಿಸಲಾಗಿದೆ. ಅಲ್ಫಾ ಕಾಂಡೆ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಅಲ್ಫಾ ಕಾಂಡೆ ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗಿನಿಯಾ. ಅಲ್ಫಾ ಕಾಂಡೆ ಇತ್ತೀಚೆಗೆ ಗಿನಿಯಾ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಿದ್ದಾರೆ. ಗಿನಿಯಾದು ಕ್ಯಾಪಿಟಲ್ ಸ್ನೇಹಿತರೆ ಕೊನಾಕ್ರಿ ಅಂಡ್ ಗಿನಿಯಾದು ಕರೆನ್ಸಿ ಗಿನಿಯನ್ ಫ್ರಾಂಕ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ MD ಅಂಡ್ CEO ಆಫ್ HDFC ಬ್ಯಾಂಕ್? HDFC ಬ್ಯಾಂಕ್ನ MD ಮತ್ತು CEO ಆಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಶಶಿಧರ್ ಜಗದೀಶನ್. HDFC ಬ್ಯಾಂಕ್ನ MD ಮತ್ತು CEO ಆಗಿ ಶಶಿಧರ್ ಜಗದೀಶನ್ ಅವರನ್ನು ನೇಮಿಸಲಾಗಿದೆ. ವಿಚ್ ಡೇ ಆಫ್ ದ ಇಯರ್ ಈಸ್ ಅಬ್ಸರ್ವ್ಡ್ ಆಸ್ ಇನ್ಫ್ಯಾಂಟ್ರಿ ಡೇ ಬೈ ಇಂಡಿಯನ್ ಆರ್ಮಿ? ಪ್ರತಿ ವರ್ಷ ಇಂಡಿಯನ್ ಆರ್ಮಿ ಯಾವ ದಿನವನ್ನು ಇನ್ಫ್ಯಾಂಟ್ರಿ ದಿನವೆಂದು ಆಚರಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಕ್ಟೋಬರ್ 27. ಪ್ರತಿ ವರ್ಷ ಅಕ್ಟೋಬರ್ 27ರಂದು ಇಂಡಿಯನ್ ಆರ್ಮಿ ಜಮ್ಮು ಕಾಶ್ಮೀರ್ನಲ್ಲಿ ಇನ್ಫ್ಯಾಂಟ್ರಿ ದಿನವೆಂದು ಆಚರಿಸುತ್ತದೆ. ಹೂ ಇಸ್ ದ ಆಥರ್ ಆಫ್ ದ ಬುಕ್ ನೈಟ್ ಆಫ್ ರೆಸ್ಟ್ಲೆಸ್ ಸ್ಪಿರಿಟ್ಸ್? ನೈಟ್ ಆಫ್ ದಿ ರೆಸ್ಟ್ಲೆಸ್ ಸ್ಪಿರಿಟ್ಸ್ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಬರ್ಪ್ರೀತ್ ಸಿಂಗ್. ಸಬರ್ಪ್ರೀತ್ ಸಿಂಗ್ ಅವರು ನೈಟ್ ಆಫ್ ರೆಸ್ಟ್ಲೆಸ್ ಸ್ಪಿರಿಟ್ಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ವಿಚ್ ಕಂಟ್ರಿ ವಿಲ್ ಟೇಕ್ ಪಾರ್ಟ್ ಇನ್ 24th edition ಆಫ್ ಮಲಬಾರ್ ಎಕ್ಸರ್ಸೈಸ್ ಅಲಾಂಗ್ ವಿತ್ ಇಂಡಿಯಾ, US ಅಂಡ್ ಜಪಾನ್? ಭಾರತ, US ಮತ್ತು ಜಪಾನ್ ಜೊತೆಗೆ ಮಲಬಾರ್ ಎಕ್ಸರ್ಸೈಸ್ನಲ್ಲಿ ಯಾವ ದೇಶ ಭಾಗವಹಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಸ್ಟ್ರೇಲಿಯಾ. ಭಾರತ, US ಮತ್ತು ಜಪಾನ್ ಜೊತೆಗೆ ಮಲಬಾರ್ ಎಕ್ಸರ್ಸೈಸ್ನಲ್ಲಿ ಆಸ್ಟ್ರೇಲಿಯಾ ದೇಶವು ಭಾಗವಹಿಸಲಿದೆ. ಕೇಶುಭಾಯ್ ಪಟೇಲ್ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ. ಹಿ ವಾಸ್ ದ ಫಾರ್ಮರ್ CM ಆಫ್ ವಿಚ್ ಸ್ಟೇಟ್? ಕೇಶುಭಾಯ್ ಪಟೇಲ್ ಇತ್ತೀಚೆಗೆ ನಿಧನರಾದರು.
ಅವರು ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗುಜರಾತ್. ಗುಜರಾತ್ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇಶುಭಾಯ್ ಪಟೇಲ್ ಅವರು ಇತ್ತೀಚೆಗೆ ನಿಧನರಾದರು. ಗುಜರಾತ್ ಬಗ್ಗೆ ನೋಡೋದು ಸ್ನೇಹಿತರೆ, ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಂಡ್ ಗುಜರಾತ್ ಗವರ್ನರ್ ಆಚಾರ್ಯ ದೇವ್ ವ್ರತ್. ನೇಮ್ ದ ಇಂಡಿಜಿನಿಯಸ್ಲಿ ಬಿಲ್ಟ್ ಆಂಟಿ-ಸಬ್ಮರೀನ್ ವಾರ್ಫೇರ್ ಸ್ಟೀಲ್ ಶಿಪ್ ವಿಚ್ ಹ್ಯಾಸ್ ಬಿನ್ ಕಮಿಷನ್ ಇನ್ ಟು ಇಂಡಿಯನ್ ನೇವಿ. ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಗಿರುವ ಸ್ಥಳೀಯವಾಗಿ ನಿರ್ಮಿಸಲಾದ ಆಂಟಿ ಸಬ್ಮರೀನ್ ವಾರ್ಫೇರ್ ಶಿಪ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ INS ಕವರಟ್ಟಿ. ಪೋಖ್ರಾನ್ ರೇಂಜ್ನಲ್ಲಿ ನಾಗ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತಿಮ ಪ್ರಯೋಗವನ್ನು ಯಾವ ಸಂಸ್ಥೆ ಯಶಸ್ವಿಯಾಗಿ ನಡೆಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಪೋಖ್ರಾನ್ ರೇಂಜ್ನಲ್ಲಿ ನಾಗ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತಿಮ ಪ್ರಯೋಗವನ್ನು ಫೈನಲ್ ಟ್ರಯಲ್ ಅನ್ನು DRDO ಯಶಸ್ವಿಯಾಗಿ ನಡೆಸಿದೆ. DRDOದು ಮುಖ್ಯಸ್ಥರು ಸ್ನೇಹಿತರೆ ಡಾಕ್ಟರ್ G ಸತೀಶ್ ರೆಡ್ಡಿ ಅಂಡ್ DRDOದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ದ ಕಿಸಾನ್ ಸೂರ್ಯೋದಯ ಯೋಜನಾ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಬೈ PM ಮೋದಿ ಇನ್ ವಿಚ್ ಸ್ಟೇಟ್? ಕಿಸಾನ್ ಸೂರ್ಯೋದಯ ಯೋಜನೆಯನ್ನು ಇತ್ತೀಚೆಗೆ PM ಮೋದಿ ಅವರು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗುಜರಾತ್. ಕಿಸಾನ್ ಸೂರ್ಯೋದಯ ಯೋಜನೆಯನ್ನು ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಗುಜರಾತ್ ರಾಜ್ಯದಲ್ಲಿ ಉದ್ಘಾಟಿಸಿದರು. ಹೂ ಹ್ಯಾಸ್ ಬಿನ್ ರೋಪ್ಡ್ ಇನ್ ಆಸ್ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಪಾರ್ಲೆ ಆಗ್ರೋ? ಪಾರ್ಲೆ ಆಗ್ರೋದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪ್ರಿಯಾಂಕಾ ಚೋಪ್ರಾ. ಪಾರ್ಲೆ ಆಗ್ರೋದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪ್ರಿಯಾಂಕಾ ಚೋಪ್ರಾ ಅವರು ಆಯ್ಕೆ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಕ್ಟೋಬರ್ ತಿಂಗಳದು ಟಾಪ್ 100 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಫ್ರೆಂಡ್ಸ್, ನಾವು ಅಕ್ಟೋಬರ್ ತಿಂಗಳದು ಮಂತ್ಲಿ ಪೇಡ್ PDF ನ ರಿಲೀಸ್ ಮಾಡಿದ್ದೀವಿ. ಫ್ರೆಂಡ್ಸ್, ಈ PDF ನಿಮ್ಮ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಸ್ಪೆಷಲಿ ಸ್ನೇಹಿತರೆ, ಎಕ್ಸಾಮ್ ಟೈಮಲ್ಲಿ ನಿಮಗೆ ಟೈಮ್ ತುಂಬ ಕಡಿಮೆ ಇರುತ್ತೆ, ಅವಾಗ ನೀವು ಮತ್ತೆ ಎಲ್ಲ ವಿಡಿಯೋಸ್ನ ನೋಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಅವಾಗ ನೀವು ಈ PDF ಇಂದ ರಿವೈಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ PDF ನಿಮ್ಮ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಸೊ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.